ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಇದರಿಂದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಬಹುಳ ತೃತೀಯ ಶನಿವಾರ 1/8/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ತೃತೀಯ ರಾತ್ರಿ 9-11ರವರೆಗೂ, ನಕ್ಷತ್ರ ಬಂದು ಶತಭಿಷ ನಕ್ಷತ್ರ ರಾತ್ರಿ 8-2ರವರೆಗೂ, ಯೋಗ ಬಂದು ಶೋಭನ, ಕರ್ಣ ಬಂದು ವಣಿಜ. ಇನ್ನು ಈ ದಿನದ ವಿಶೇಷ ಏನಪ್ಪ ಅಂದರೆ ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ ಅಂದರೆ ಪಕ್ಷಾಂತರಚಾರ ಇರ್ತಕ್ಕಂಥದ್ದು. ರಾಹು ಧನಿಷ್ಠ ನಕ್ಷತ್ರದಲ್ಲಿ ಬರ್ತಕ್ಕಂಥದ್ದು. ಕೇತು ಮುಖ ನಕ್ಷತ್ರದ 2ನೇ ಪಾದಕ್ಕೆ ಸರಿತಕ್ಕಂಥದ್ದು. ಇದು ವಿಶೇಷ. ನೋಡಿ, ಶುಕ್ರನ ಸ್ಥಾನ ಪಲಟದಿಂದ ಬಹಳಷ್ಟು ಜನಗಳ ಭವಿಷ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ದಾಂಪತ್ಯ ಸಮಸ್ಯೆಗೆ ಬರ್ತಕ್ಕಂಥದ್ದು, ಸ್ನೇಹಿತರ ಸಮಸ್ಯೆಗೆ ಬರ್ತಕ್ಕಂಥದ್ದು, ಹಣಕಾಸಿನ ಸಮಸ್ಯೆ ಬರ್ತಕ್ಕಂಥದ್ದೆಲ್ಲ ಇರ್ತಕ್ಕಂಥದ್ದು. ಅದೆಲ್ಲ ಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಈ ಒಂದು ವಿಷಯ ತಿಳಿಸ್ತಾ ಇದ್ದೀವಿ ನಿಮಗೆ. ನೋಡಿ, ಮೇಷರಾಶಿಯವರಿಗೆ ಗುರು 4ನೇ ಸ್ಥಾನ, ಶನಿ 12ನೇ ಸ್ಥಾನದಲ್ಲಿ, ಶುಕ್ರ 5ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೋಡಿ, ದ್ರವ್ಯ ಲಾಭ, ಸ್ನೇಹ ನಾಶ, ಶತ್ರು ಭಯ. ಮೇಷರಾಶಿಯವರಿಗೆ ಹಣಕಾಸಿನ ಬರ್ತಾ ಇರ್ತದೆ, ಆದರೆ ಸ್ನೇಹ ನಾಶ ಆಗ್ತಕ್ಕಂಥದ್ದು, ಶತ್ರು ಭಯ ಇರ್ತಕ್ಕಂಥದ್ದು, ಏನು ಹಿಡ್ಕೊಂಡ್ರು ಮಿಶ್ರ ಫಲ ಆಗ್ತಕ್ಕಂಥದ್ದು. ಇವುಗಳೆಲ್ಲ ನಿವಾರಣೆ ಆಗಬೇಕಾದ್ರೆ ನೀವು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ, ಅವಾಗ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಬಂದಾಗ ಗುರು 3ರಲ್ಲಿ, ಶನಿ 11ರಲ್ಲಿ, ಶುಕ್ರ 4ರಲ್ಲಿ, ವ್ಯಾಧಿ ದ್ರವ್ಯ ಲಾಭ ಬಂಧು ಸೌಖ್ಯ. ಅಂದರೆ ವೃಷಭ ರಾಶಿಯವರಿಗೆ ಒಂದು ಉತ್ತಮವಾದ ಫಲ ಇರ್ತಕ್ಕಂಥದ್ದು, ಹಣಕ್ಕೆ ಬರ್ತಕ್ಕಂಥದ್ದು ಬಂಧುಗಳಿಂದ. ಆದರೂ ಸಹ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಒಂದು ಇರ್ತಕ್ಕಂಥದ್ರಿಂದ ಗುರು ಸನ್ನಿಧಾನದಲ್ಲಿ ಯಾವುದೇ ಗುರು ಸನ್ನಿಧಾನಕ್ಕೆ ಹೋಗಿ ಗುರುಗಳ ಧ್ಯಾನ ಮಾಡಿ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು. ಅಲ್ಲಿಂದ ವೃಷಭ ರಾಶಿಗೆ ಬಂದ ಮಿಥುನ ರಾಶಿಗೆ ಬಂದಾಗ ನೋಡಿ, ಮಿಥುನ ರಾಶಿಗೆ ಗುರುಬಲ ಇದೆ. ಗುರು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಶನಿ 10ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಶುಕ್ರನ 3ನೇ ಸ್ಥಾನದಲ್ಲಿ. ಸೌಖ್ಯವೃದ್ಧಿ, ಕುಟುಂಬದಲ್ಲಿ ಬಹಳ ಚೆನ್ನಾಗಿರ್ತದೆ, ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ತದೆ. ಆದರೆ ಸ್ವಲ್ಪ ಹಣ ವೆಚ್ಚ ಆಗ್ತದೆ, ವೇಸ್ಟ್ ಆಗ್ತದೆ. ನೀವೇನಪ್ಪ ಮಾಡಿ ಅಂದರೆ ಅದರ ನಿವಾರಣೆಗೋಸ್ಕರ ಶನಿವಾರ ದಿನ ಶನಿ ಮಹಾತ್ಮನಿಗೆ ನೀಲಿಯ ಹೂವಿನಿಂದ ಪೂಜಿಸಿ. ಅದನ್ನು ಮುಂದಕ್ಕೆ ಕರ್ಕಾಟಕ ರಾಶಿಗೆ ಗುರು ರಾಶಿಯಲ್ಲಿ, ಶನಿ 9ರಲ್ಲಿ, ಶುಕ್ರನು ಈಗ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಮಧ್ಯಮ ಫಲಗಳಿರ್ತಕ್ಕಂಥದ್ದು, ಕಾರ್ಯನಷ್ಟ ಆಗ್ತಕ್ಕಂಥದ್ದು, ಲಕ್ಷ್ಮೀಕರವಾಗಿರ್ತಕ್ಕಂಥದ್ದು. ನೀವು ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ತೊಂದರೆಗಳಿರ್ತಕ್ಕಂಥ ಸಂದರ್ಭ ಬರ್ತಕ್ಕಂಥದ್ದು. ಕಾರ್ಯನಷ್ಟ, ಯಾವ ಕಾರ್ಯ ಹಿಡ್ಕೊಂಡ್ರೂ ಫೇಲ್ಯೂರ್ ಆಗ್ತಕ್ಕಂಥದ್ದು, ಮನಸ್ಸಿಗೆ ವ್ಯಥೆ, ಅದರಿಂದ ಮನಸ್ಸಿಗೆ ವ್ಯಥೆ ಆಗ್ತಕ್ಕಂಥದ್ದು. ಆದ್ದರಿಂದ ನೀವೇನಪ್ಪ ಮಾಡಿ ಅಂದರೆ ಶನಿ ಮಹಾತ್ಮನನ್ನು ಶನಿವಾರ ಪೂಜಿಸಿ, ಕುಜನಿಗೆ ಮಂಗಳವಾರ ಪೂಜಿಸಿ, ಅದು ಸರ್ ಹೋಗ್ತಕ್ಕಂಥದ್ದು. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಗುರು 12ರಲ್ಲಿ, ಶನಿ 8ರಲ್ಲಿ, ಶುಕ್ರ 5ರಲ್ಲಿ ಇರ್ತಕ್ಕಂಥದ್ದು, ರಾಶಿಯಲ್ಲಿ ಶುಕ್ರನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ವೃಥ ಖರ್ಚುಗಳು, ಮೃತ್ಯು ಭಯ, ಸೌಖ್ಯ. ಸ್ವಲ್ಪ ವೃಥ ಖರ್ಚುಗಳು, ವೇಸ್ಟ್ ಖರ್ಚಾಗ್ತಕ್ಕಂಥದ್ದು, ಏನೋ ಒಂಥರ ಭಯ ಇರ್ತಕ್ಕಂಥದ್ದು, ಆದರೂ ಮನಸ್ಸಲ್ಲಿ ಗೃಹಸೌಖ್ಯ ಇರ್ತಕ್ಕಂಥದ್ದು. ನೀವು ತಿಲಪಾತ್ರ ದಾನವನ್ನು ಮಾಡಿ, ಎಳ್ಳಿನ ದಾನ ಮಾಡಿ ನಿಮ್ಗೆ ಸರೋಗ್ತಕ್ಕಂಥದ್ದು. ಅಲ್ಲಿಂದ ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ. ಗುರು 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಶನಿ 7ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಶುಕ್ರ 12ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಧನಲಾಭ, ಭಯ ಆದರೂ ಶುಭ. ಏನೋ ಒಂಥರ ಭಯ, ಏನು ಮಾಡೋಕ್ಕೋ ಭಯ ಬೀಳ್ತೀರಿ. ಮತ್ತು ಶುಕ್ರ 12ರಿಂದ ಶುಭ ಹಾಗೂ ಲಾಭ 100% ಕನ್ಯಾ ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನಗಳು. ಆದರೂ ಸಹ ನೀವು ನಿಮ್ಮ ಕುಲದೇವತೆಯನ್ನು ಪ್ರಾರ್ಥಿಸಿ, ಕುಲದೇವತೆಯನ್ನು ಪೂಜಿಸಿ, ಆಗ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಗುರು 10ಮ ಸ್ಥಾನದಲ್ಲಿ, ಶನಿ 6ರಲ್ಲಿ, ಶುಕ್ರನ 11ನೇ ಸ್ಥಾನದಲ್ಲಿರೋದ್ರಿಂದ ಸ್ಥಾನನಾಶ, ಲಕ್ಷ್ಮೀಕರ, ಸುಖ ಭೋಜನ. ಈ ಶುಕ್ರನ ಒಂದು ದಯದಿಂದ ನಿಮಗೆ ಮನೆಯಲ್ಲಿ ಒಳ್ಳೆ ಭೋಜನ, ಒಳ್ಳೆ ಆರಾಮಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಲಕ್ಷ್ಮೀಕರ ಬರ್ತಕ್ಕಂಥ ದುಡ್ಡೆಲ್ಲ ಬರ್ತಕ್ಕಂಥದ್ದು. ಆದರೆ ಸ್ಥಾನನಾಶ, ಒಂದು ಕಡೆ ಇರೋಕ್ಕಾಗಲ್ಲ, ನೀವು ಸ್ಥಾನ ಪಲಟ ಆಗ್ತಾನೆ ಇರ್ಬೇಕು. ಇಲ್ಲಿಂದ ಅಲ್ಲಿಗೋಗಿ ಅಲ್ಲಿಂದ ವೃಥಾ ತಿರುಗಾಟ ಇರ್ತಕ್ಕಂಥದ್ದು. ಇದರ ನೀವು 75% ನಿಮಗೆ ಶುಭಕರವಾಗಿದೆ. ಆದರೆ ಗುರು ಧ್ಯಾನ ಮಾಡಿ, ಗುರು ಸನ್ನಿಧಾನಕ್ಕೆ ಭೇಟಿ ಕೊಡಿ. ಅಲ್ಲಿಂದ ವೃಶ್ಚಿಕ ರಾಶಿಯವರಿಗೆ ನೋಡಿ, ಗುರುಬಲ ಇದೆ. ಗುರು 9ರಲ್ಲಿ, ಸಂಪತ್ತು, ಶನಿ 5ರಲ್ಲಿ, ಕಷ್ಟ ಪ್ರಾಪ್ತಿ, 10ರಲ್ಲಿ, ಶುಕ್ರನು ದ್ರವ್ಯ ಲಾಭ. ಅಂದರೆ ಶನಿಯಿಂದ ಸ್ವಲ್ಪ ಕಷ್ಟ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಆ ಕಷ್ಟ ನಿವಾರಣೆಗಾಗಿ ನೀವು ಶನಿ ಮಹಾತ್ಮನನ್ನು ಪ್ರಾರ್ಥಿಸಬೇಕು. 75% ಶುಭ ಇದೆ. ಯಾವುದು? ಶುಕ್ರನನ್ನು ಸ್ಥಾನ ಪಡೆದಿಂದ ನಿಮಗೆ ಒಳ್ಳೆಯದಾಗ್ತದೆ. ಅದಲ್ಲದೆ ತಸ್ಮಾತ್ ಗುರುಬಲ ಇದೆ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಗುರು 8ಮ ಸ್ಥಾನದಲ್ಲಿ, ಶನಿ 4ರಲ್ಲಿ, ಶುಕ್ರನು 9ರಲ್ಲಿ ಇರ್ತಕ್ಕಂಥದ್ದು. ವ್ಯಾಕುಲತೆ, ವಿರೋಧ, ದ್ರವ್ಯ ಲಾಭ. ನೋಡಿ,
ಶನಿ ಗುರು ಇಬ್ಬರು ಸರಿ ಇಲ್ಲ ಧನುಸು ರಾಶಿಯವ್ರಿಗೆ. ಎಷ್ಟು ದುಡ್ಡಿದ್ರೇನೋ ಅವರಿಬ್ಬರು ಸರಿ ಇಲ್ಲದೆ ಇದ್ದರೆ ಗುರುವಿಂದನೂ ತೊಂದರೆ ಇದೆ, ಶನಿಯಿಂದನೂ ತೊಂದರೆ ಇರ್ತಕ್ಕಂಥದ್ದು. ಗುರುಬಲ ಇಲ್ಲ, ಶನಿ ಅರ್ಧಾಶ್ರಮದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ನಿಮಗೆ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು. ಬರೋ ಹುಷಾರಾಗಿ ಡೀಲ್ ಮಾಡಿ. ದುಡ್ಡೇನೋ ಬರ್ತದೆ, ಬೇಕಾದಷ್ಟು ದುಡ್ಡು ಬರ್ತದೆ, ಅದನ್ನು ಏನಾದರೂ ಕಷ್ಟ ಬಿದ್ದು ಉಳಿಸ್ಕೊಳ್ಳೋಕೆ ನೋಡಿ, ವೇಸ್ಟ್ ಮಾಡಬೇಡಿ. ಗುರು ಸನ್ನಿಧಿಗೆ ಹೋಗಿ, ಶನಿಮಾತನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ, ಮಕರ ರಾಶಿಗೆ ಗುರು ಏನೋ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಏನೋ ಭೋಗ ಸ್ಥಾನ ಅಂತಾರೆ, ಸಪ್ತಮಂ ಭೋಗಮಂ ಚೈವ ಅಂತ. ಏನೋ ಶನಿ 3ನೇ ಸ್ಥಾನದಲ್ಲಿದ್ದಾನೆ, ಶುಕ್ರನು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಪ್ರಿಯ ವಾರ್ತೆ, ಸ್ತ್ರೀ ಸೌಖ್ಯ, ದ್ರವ್ಯ ಲಾಭ. ನೋಡಿ, ಗುರು ಸಪ್ತಮ ಸ್ಥಾನದಿದ್ದರೆ ಸ್ತ್ರೀ ಸೌಖ್ಯ ಸಿಗ್ತಕ್ಕಂಥದ್ದು, ದ್ರವ್ಯ ಲಾಭ ಅಂತಕ್ಕಂಥ ಹಣ, ದ್ರವ್ಯ ಅಂದರೆ ವಸ್ತುಗಳು ಬರ್ತಕ್ಕಂಥದ್ದು. ಏನೋ ಪ್ರಿಯ ವಾರ್ತೆ, ನಿಮಗೆ ಬೇಕಾಗಿರ್ತಕ್ಕಂಥ ಇಷ್ಟಕ್ಕಿರ್ತಕ್ಕಂಥ ವಾರ್ತೆಗಳು ನಿಮ್ಮೆಲ್ಲ ಶುಭಕರವಾದ ಸ್ಥಾನಗಳಲ್ಲಿ ಬರೋದ್ರಿಂದ 100% ನಿಮ್ಮ ಮಕರ ರಾಶಿಯವರಿಗೆ ಭಾಳ ಚೆನ್ನಾಗಿದೆ. ಈ ಶುಕ್ರನ ಸ್ಥಾನ ಪಲ್ಲಟ ನಿಮಗೆ ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮುಂದಕ್ಕೆ ಕುಂಭರಾಶಿಗೆ ಬಂದಾಗ ಗುರು 6ನೇ ಸ್ಥಾನದಲ್ಲಿ ರೋಗ ಭಯ. ಈ ಕುಂಭರಾಶಿಯವರಿಗೆ ಏನೋ ನನ್ನ ಕಾಯಿಲೆ ಇದೆಯೇನೋ, ಏನೋ ಕಾಯಿಲೆ ಇದೆಯೇನೋ ಅಂತಕ್ಕಂಥ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಭಯ ಬೀಳಬೇಡಿ. ಶನಿ 2ನೇ ಸ್ಥಾನದಲ್ಲಿ ವ್ಯಾಧಿ ಶತ್ರು ಭಯ, ತಿರ್ಗಾ ಮತ್ತೆ ವ್ಯಾಧಿ ಶತ್ರು ಭಯ. ಮತ್ತು ಶುಕ್ರ ಸಪ್ತಮ ಸ್ಥಾನ ಮತ್ತೆ ವ್ಯಾಧಿ. ಅಂದರೆ ಕುಂಭರಾಶಿಯವರು ಹುಷಾರಾಗಿರಿ. ನಿಮಗೆ ಆರೋಗ್ಯ ಪರಿಸ್ಥಿತಿ ಕೆಟ್ಟೋಗ್ತಕ್ಕಂಥದ್ದು, ಹಣಕಾಸಿನ ಕೊರತೆ ಆಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮನೆಯಲ್ಲಿ ಗಂಡ ಹೆಂಡತಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಶುಕ್ರನ ಒಂದು ದುಷ್ಟ ಸ್ಥಾನದಲ್ಲಿರೋದ್ರಿಂದ ಗಂಡ ಹೆಂಡತಿ ಮಾಡಿದ ಜಗಳ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಏನೋ ಒಂಥರ ಪಿರಿಪಿರಿ ಇರ್ತಕ್ಕಂಥದ್ದು, ಎಲ್ಲ ಅಶುಭ ವಾರ್ತೆಗಳಿರ್ತಕ್ಕಂಥದ್ದು. ಈ ಒಂದು ಶುಕ್ರನ ನೆಕ್ಸ್ಟು ಕುಜನು ನಾಳೆ ಬರ್ತಾನೆ. ಕುಜನಿಂದ ಏನಾದರೂ ಒಳ್ಳೆಯದಾದರೆ ಇವೆಲ್ಲಿ ಕೆಲವು ನಿವಾರಣೆ ಆಗ್ತಕ್ಕಂಥ ಸಂದರ್ಭನೇ ಇದೆ. ಆದರೂ ಸಹ 100% ಇವರಿಗೆ ಸ್ವಲ್ಪ ಚೆನ್ನಾಗಿಲ್ಲ. ಆದ್ದರಿಂದ ನೀವು ಸಂಪೂರ್ಣವಾಗಿ ಶುಭ ಇರೋದ್ರಿಂದ ಏನೋ ಶನಿ ಮಹಾತ್ಮನನ್ನು ಪ್ರಾರ್ಥಿಸ್ಕೊಳ್ಳಿ, ಗುರುವನ್ನ ಪ್ರಾರ್ಥಿಸ್ಕೊಳ್ಳಿ. ಎಲ್ಲದರ ಜೊತೆಗೆ ನಿಮ್ಮ ಕುಲದೇವತೆಗೆ ತುಪ್ಪದ ದೀಪ ಅಂಟಿಸಿ. ನಿಮ್ಮ ಮನೆ ದೇವರು ಯಾವುದಿರ್ತದೆ ಅದಕ್ಕೆ ತುಪ್ಪದಲ್ಲಿ ದೀಪ ಅಂಟಿಸಿದ್ರೆ ನಿಮ್ಮ ಕಷ್ಟಗಳ ನಿವಾರಣೆ ಆಗ್ತಕ್ಕಂಥದ್ದು. ಚೆನ್ನಾಗಿ ತಿಳ್ಕೊಳ್ಳಿ. ತುಪ್ಪದ ದೀಪ ಮನೆ ದೇವ್ರಿಗೆ ಅಂಟಿಸ್ಬೇಕು ಕುಂಭರಾಶಿಯವರು. ಅಲ್ಲ, ಮೀನರಾಶಿಯವರಿಗೆ ಗುರುಬಲ ಇದೆ, ಗುರು ಪಂಚಮ ಸ್ಥಾನದಲ್ಲಿ ದ್ರವ್ಯ ಲಾಭ, ಶನಿ ಅಲ್ಲೇ ಇದ್ದಾನೆ, ಬುದ್ಧಿ ಕ್ಲೇಶ ಅಲ್ಲೇ ಇದ್ರೆ ಏನಾಗುತ್ತೆ, ರಾಶಿಲಿದ್ದರೆ ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು. ಶುಕ್ರನ ಸ್ಥಾನದಲ್ಲಿ ಆತನ ರೋಗ ಭಯ ಅಂತ ಇರ್ತಾನೆ. 50% ಮಾತ್ರ ನಿಮಗೆ ಶುಭವಾಗಿರ್ತಕ್ಕಂಥದ್ದು. ನೀವು ಕಪ್ಪು ವಸ್ತ್ರವನ್ನು ದಾನ ಮಾಡಬೇಕು, ತಿಲವನ್ನು ದಾನ ಮಾಡಬೇಕು. ಜೊತೆಗೆ ಅವರೆಯ ಕಾಳಾಗಲಿ, ಅವರೇ ಬೇಳೆಯನ್ನು 11 ರೂಪಾಯಿ ದಕ್ಷಿಣ ಇಟ್ಟು ಯಾರಿಗಾದ್ರೂ ದಾನ ಕೊಡಿ. ಅದರಿಂದ ನಿಮಗೆ ಸ್ವಲ್ಪ ಸರಿ ಹೋಗ್ತಕ್ಕಂಥದ್ದು. ಇದು ಶುಕ್ರನ ಒಂದು ಸ್ಥಾನ ಪಲಟದಿಂದ ದ್ವಾದಶ ರಾಶಿಗಳಿಗೆ ಬರ್ತಕ್ಕಂಥ ಏನು ತೊಂದರೆಗಳಿರೋ ಒಳ್ಳೆಯದೇನೋ ಅಂತಕ್ಕಂಥದ್ದು. ನಾಳೆ ಮತ್ತೆ ಕುಜನ ಬದಲಾವಣೆ ಆಗ್ತಾನೆ. ನಾಳೆ ಇನ್ನೇನೇನು ಮುಂದುವರಿಯುತ್ತದೆ ನೋಡೋಣ. ಇದು ಹಿಂಗೆ ಇರ್ತದೆ. ಅದ್ರ ಜೊತೆಗೆ ಇನ್ನೇನೋ ಒಂದು ಸ್ವಲ್ಪ ಆಗ್ತದೆ. ಕುಜನ ಫಲಗಳು ಕುಜನ ಕೊಟ್ಕೊಂಡು ಹೋಗ್ತಾನೆ. ಆತ್ಮೀಯ ಸಾಯಸ್ಪತಿ ವೀಕ್ಷಕರೇ, ಇದೆಲ್ಲ ನಿಮಗಾಗಿ ಸಂಪೂರ್ಣವಾಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಕ್ಕಂಥ ವಿಷಯ. ನಿಮ್ಗೆ ಇದರ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ದಯವಿಟ್ಟು ನಮ್ಮಲ್ಲಿ ಕಾಮೆಂಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಸಮಯ ನಮಗೆ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಯಾವುದೇ ಬೇಸರವಿಲ್ಲದೆ ತಿಳಿಸ್ತೀವಿ. ಅದನ್ನು ಸರಿ ಮಾಡಿಕೊಳ್ಳಿ ನೀವು ತೊಂದರೆಗಳಾದರೆ ಅಂಥದ್ರಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ, ನಮ್ಮ ಈ ವಿಷಯವನ್ನು ಬಹಳ ಇಂಪಾರ್ಟೆಂಟ್ ವಿಷಯ ಇದು, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ, ಇದರಿಂದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶುಕ್ರನ ಸ್ಥಾನ ಪಲಟ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.